ಸೌಗಾದೆ ಮೋದಿ ಎಲ್ಲಿ 32 ಲಕ್ಷ ಕಿಟ್ ಕೊಡ್ತೀನಿ ಅಂದರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ? 20 ಈಗ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶನಲ್ಲಿ ಏನಿಲ್ಲ ಅಂದರೂ 27 ಸಮುದಾಯಗಳು, ಮುಸ್ಲಿಂ ಸಮುದಾಯಗಳು OBCನಲ್ಲಿ ಬರುತ್ತೆ. ಅವ್ರಿಗೆ ರಿಸರ್ವೇಷನ್ ಇಲ್ವಾ ಅಲ್ಲಿ? ಇವರು ಏನು ಸದನದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಇದು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಅಂತ ಇದ್ರೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇದಕ್ಕೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕಮಿಷನ್ ಇರ್ಬೋದು, ಹಾವ್ನೂರು ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ. ಸೋಷಲಿ, ಎಕನಾಮಿಕಲಿ ಆ್ಯಂಡ್ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಕ್ಲಾಸ್. 1995ಗೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹಾಕಿದಾಗ BJP ಅವ್ರು ಏನು ಮಾಡ್ತಾಯಿದ್ರು? ಈ 4 ಕಮಿಷನ್ದು ಅಧ್ಯಕ್ಷರು ಯಾರು? ಮುಸಲ್ಮಾನರ? ಹಿಂದೂಗಳೇ ಇದ್ರಲ್ಲ, ಅವ್ರು ತಾನೇ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿರೋದು. ಕ್ಯಾಟಗರಿ 1, ಕ್ಯಾಟಗರಿ 2, 2A ನಾವು ಮೀಸಲಾತಿ ಕೊಟ್ಟಿದ್ದೀವಿ. ಆ ಮೀಸಲಾತಿಯನ್ನು 2Bಗೆ ವಿಸ್ತರಣೆ ಮಾಡ್ತಾಯಿದ್ದೀವಿ. SC ST ಏನು ಕಾಂಟ್ರಾಕ್ಟರ್ಸಲ್ಲಿ ಮೀಸಲಾತಿ ಇತ್ತು, ಅದಕ್ಕೆ ವಿಸ್ತರಣೆ ಮಾಡ್ತಾಯಿದ್ದೀವಿ. ಇದು ರಿಲಿಜಿಯಸ್ ಬೇಸ್ಡ್ ಹೆಂಗಾಯಿತು? ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಸ್ವಲ್ಪ ಸಂವಿಧಾನದ ಅರಿವನ್ನು ಮೂಡಿಸ್ಕೊಂಡ್ರೆ ಇವೆಲ್ಲ ಸಮಸ್ಯೆ ಆಗಲ್ಲ. ಆ ಕಡೆ ಸಂವಿಧಾನನೂ ಕರೆಕ್ಟಾಗಿ ಓದ್ಕೊಳಲ್ಲ, ಜಜ್ಮೆಂಟು ಸರಿಯಾಗಿ ನೋಡೋದಲ್ಲ, ಕಮಿಷನ್ ರಿಪೋರ್ಟು ನೋಡೋದಿಲ್ಲ, ಸುಮ್ಮನೆ ಬೀದಿಗೆ ಇಳಿದು ಜನರ ದಾರಿ ತಪ್ಪಿಸೋದು. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಒಳಗಡೆ AC ಚೇಂಬರ್ನಲ್ಲಿ ಕೂತಿರ್ತಾರೆ. ಪಾಪ ಜನರ ದಿಕ್ಕು ತಪ್ಪಿಸಿ ಬಡವರಿಗೆ ಮಾತ್ರ ಪ್ರತಿಭಟನೆ ಮಾಡಿಸೋದು ಇವರು.